ಅದೇ ಹೊಲ, ಅದೇ ಬೇಸಾಯ. ಬಾ ಪಟ್ನಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡೋಣ. ಮಗ, ನಾನ್ ನಿನ್ನಷ್ಟು ಓದಿಲ್ಲ, ನಂಗೆ ಬೇರೆ ಏನು ಬರಲ್ಲ. ನಂಗೆ ಗೊತ್ತಿರೋದು ಬೇಸಾಯ ಮಾತ್ರ. ನಾನು ಪಟ್ನಕ್ ಬಂದು ಏನ್ ಮಾಡ್ಲಿ? ಅಪ್ಪ, ನೀನು ವರ್ಷ ಪೂರ್ತಿ ಕಷ್ಟಪಟ್ಟರು ಸಿಗೋದು 3 ಕಾಸು. ಪಟ್ನಕ್ ಬಂದ್ರೆ ಅಲ್ಲಿ ಬೇಕಾದಷ್ಟು ದುಡ್ಡು ದುಡಿಬಹುದು. ಅವ್ವ, ನೀನಾದ್ರೂ ಹೇಳಪ್ಪ ಹಿಂಗೆ. ಮಗ, ನಾವು ಭೂಮಿ ತಾಯಿ ನಂಬ್ಕೊಂಡಿರೋ ಜನ. ನಮ್ಗೆ ಪಟ್ನ ಗಿಟ್ನ ಆಗ್ ಬರಲ್ಲ. ಭೂಮಿ ತಾಯಿ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಹೂಕಣ್ ಮಗ, ನಿಮ್ಮ ಹೇಳ್ತಿರೋದು ದಿಟ. ಪಟ್ನ ನಮ್ಮಂತವ್ರಿಗಲ್ಲ. ನಾವು ಭೂಮಿ ತಾಯಿ ಮಕ್ಕಳು. ಇಲ್ಲೇ ಇದ್ದು ಅವ್ರ ಸೇವೆ ಮಾಡ್ಬೇಕು. ಅಪ್ಪ, ನೀನಂತೂ ಈ ಊರ್ ಬಿಟ್ಟು ಈ ಬೇಸಾಯ ಬಿಟ್ಟು ಬರಂಗ್ ಕಾಣಲ್ಲ. ಆದ್ರೆ ನನಗೆ ಈ ಬೇಸಾಯ ಗೀಸಾಯ ಎಲ್ಲ ಆಗಲ್ಲ. ನಾನು ವಿದ್ಯಾವಂತ. ಪಟ್ನಕ್ಕೆ ಹೋಗಿ ದುಡ್ಡು ಸಂಪಾದನೆ ಮಾಡಿ ಸುಖವಾಗಿರ್ತೀನಿ. ಅಯ್ಯೋ ಬಿಡು, ಇವಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಬರಂಗ್ ಕಾಣಲ್ಲ. ಪಟ್ನಕ್ಕೆ ಹೋಗಿ ದುಡ್ಡು ದುಡಿಯೋನು ಅನ್ನ ತಿನ್ನಕ್ಕೆ ಹಳ್ಳಿಗ್ ಬರ್ಲೇಬೇಕು. ರೈತನ ಕಾಲಿಗೆ ಬೀಳಲೇಬೇಕು. ನಡಿ ನಡಿ, ಹೊಲ್ತಾವ ಹಾಳುಗಳೆಲ್ಲ ಕಾಯ್ತಾವ್ರೆ, ಕಸುಬ್ ಮಾಡೋಣ. ಅಯ್ಯೋ ಅಜ್ಜಿ, ನಾನು 4 ಅಕ್ಷರ ಕಲ್ತಿರೋ ವಿದ್ಯಾವಂತ. ಹೊಲ ಗದ್ದೆಲ್ ಕೆಲ್ಸ ಮಾಡೋದು ನಂಗೆ ಇಷ್ಟ ಇಲ್ಲ. ನಾನು ಪಟ್ನಕ್ಕೆ ಹೋಗ್ತೀನಿ, ಅಲ್ಲಿ ದುಡ್ಡು ದುಡಿತೀನಿ, ಸುಖವಾಗಿರ್ತೀನಿ. ನನ್ನ ಬಿಟ್ಬಿಡಿ. ಏನ್ರೋ ಮಹೇಶ್ ಊರ್ಗ್ ಹೋದವನು ಬರ್ಲೇ ಇಲ್ಲ. ಅಲ್ಲೇ ಸೆಟ್ಲ್ ಆದ್ನೋ ಏನೋ. ಅಲ್ಲೋಡ್ರು, ವೇದವರ ಮನದಲ್ಲಿ ಅನ್ನೋ ಹಾಗೆ ಅವನೇ ಬಂದ ನೋಡು. ಏನ್ರೋ ಎಲ್ಲಾರು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ? ಕೆಲ್ಸಕ್ ಹೋಗಿಲ್ವಾ? ಕೆಲ್ಸಕ್ ಸೇರಿದ್ದು ಆಯ್ತು, ಬಿಟ್ಟಿದ್ದು ಆಯ್ತು, ಮತ್ತೆ ಉಳ್ಕೋಕೆ ಶುರು ಮಾಡಿದ್ದು ಆಯ್ತು. ಮಹೇಶ, ನಿಂದೇನ್ ಕಥೆನಪ್ಪ? ಅಪ್ಪ ಊರಲ್ಲೇ ಇರು ಅಂತಾರೆ, ಅವ್ವ ಹೊಲಕ್ ಹೋಗು ಅಂತಾರೆ, ಅಜ್ಜಿ ನೇಗ್ಲಿಡಿ ಅಂತಾರೆ. ನಾನು ಓದಿ ಡಿಗ್ರಿ ತಗೊಂಡಿರೋದು ಇದನ್ನೆಲ್ಲ ಮಾಡಕ್ಕಲ್ಲ. ಅದಕ್ಕೆ ಪಟ್ನಕ್ ಬಂದಿದ್ದೀನಿ. ನಾನು ಏನು ಅಂತ ತೋರಿಸ್ತೀನಿ. ಆಯ್ತು ಬಾ, ನಮ್ ಜೊತೆ ನೀನು ಕೆಲ್ಸ ಹುಡ್ಕುವಂತೆ. ಮಹೇಶ್, ತಗೊಳ್ಳಿ ಫೈಲ್ಗಳನ್ನು. ಸಂಜೆ ಒಳಗೆ ಕ್ಲಿಯರ್ ಮಾಡಲೇಬೇಕು. ಓಕೆ ಸರ್, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ನೋಡಿ, ಇನ್ನು ಎಷ್ಟು ಕೆಲಸ ಬ್ಯಾಲೆನ್ಸ್ ಉಳಿದಿದೆ. ಸಂಜೆ ಒಳಗೆ ಈ ಎಲ್ಲ ಕೆಲಸನು ಕಂಪ್ಲೀಟ್ ಮಾಡಿ ಹೋಗ್ಬೇಕು. ನೀವು ಇನ್ನು ಹೆಚ್ಚು ಕೆಲಸ ಮಾಡಬೇಕು. ಓಕೆ ಸರ್, ಐ ವಿಲ್ ಡೂ ಇಟ್. ಏನು ಮಹೇಶ,
ಕೆಲ್ಸಕ್ಕೆ ಸೇರಿ 6 ತಿಂಗಳಾಯ್ತು, ಪತ್ತೇನೇ ಇಲ್ಲ. ಫ್ರೆಂಡ್ಸ್ ಎಲ್ಲ ಮರ್ತೇ ಬಿಟ್ಟಿದ್ಯಲ್ಲೋ. ಹಂಗೇನಿಲ್ಲ ಕಣ್ರು, ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇತ್ತು. ಮತ್ತೆ ಹೇಗಿದೆ ಕೆಲ್ಸ? ಆಫೀಸ್ ಎಲ್ಲ ನಿಂಗೆ ಅಡ್ಜಸ್ಟ್ ಆಯ್ತಾ? ಅಡ್ಜಸ್ಟ್ ಏನೋ ಆಯ್ತು, ಆದ್ರೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿನೂ ಆಯ್ತು ಕಣ್ರು. ಎಲ್ಲ ಕಡೆನೂ ಹಾಗೆ ಕಣ್ರು. ಸ್ಯಾಲ್ರಿ ಕೊಡೋರು ಸುಮ್ಮನೆ ಕೂರಿಸಿ ಕಳಿಸ್ತಾರ, ಸಂಬಳಕ್ಕೆ ತಕ್ಕ ಹಾಗೆ ಕೆಲ್ಸಾನು ಮಾಡಿಸ್ತಾರೆ. ಸರಿ ಬನ್ನಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿ ಎಷ್ಟು ದಿನ ಆಯ್ತು. ಅಡಿಗೆ ಮಾಡ್ಕೊಂಡು ಊಟ ಮಾಡೋಣ. ಈಗ ಅಂಗಡಿಗೆ ಹೋಗಿ ಅಕ್ಕಿ ತರಕಾರಿ ತಗೊಂಡ್ ಬರೋಣ, ನಡೀರೋ. ಅಣ್ಣವ್ರೆ, ನಂಗೆ 2 kg ಅಕ್ಕಿ ಕೊಡ್ತೀರಾ? ಅಕ್ಕಿ, ರಾಗಿ, ಬೇಳೆ ಎಲ್ಲ ಖಾಲಿ ಆಗಿದೆ. ಬೇಕಿದ್ರೆ ಶಾಂಪು, ಸೋಪ್, ಸ್ನೋ ಪೌಡರ್ ಕೊಡ್ತೀನಿ. ದಿನಸಿ ಗಿನ್ಸಿ ಎಲ್ಲ ಖಾಲಿ ಆಗಿದೆ. ಏನಣ್ಣ ದಿನಸಿ ಅಂಗಡಿಲಿ ದಿನಸಿನೇ ಇಲ್ಲ ಅಂತೀರಲ್ಲ? ಅಯ್ಯೋ, ಏನ್ ಹೇಳೋದಪ್ಪ ನಮ್ ಕತೆನ. ಯಾಕಂಡವ್ರೆ, ಏನಾಯ್ತು? ಇನ್ನೇನಪ್ಪ, ಹಳ್ಳಿ ಐಕ್ಲೆಲ್ಲ ಬಂದು ಪಟ್ಟಣಕ್ಕೆ ಸೇರ್ಕೊಂಡ್ರೆ ಅಕ್ಕಿ, ರಾಗಿ, ತರಕಾರಿ ಬೆಳೆಯೋರು ಯಾರು? ಹೀಗೆ ಆದ್ರೆ ಅಕ್ಕಿ, ರಾಗಿನೂ ಇಲ್ಲ, ತರಕಾರಿನೂ ಇಲ್ಲ, ಕೊನೆಗೆ ಊಟನೂ ಇಲ್ಲ. ಅಣ್ಣ, ನಾನು ಹೆಚ್ಚು ದುಡ್ಡು ಕೊಡ್ತೀನಿ, ಈಗ್ಲಾದ್ರೂ ಅಕ್ಕಿ ಕೊಡ್ತೀಯಾ? ಮಗ, ದುಡ್ಡಿಂದ ಅಕ್ಕಿ ಸಿಗೋದಿಲ್ಲ. ರೈತ ಬೆಳಿಬೇಕು, ಭೂಮಿ ಅನ್ನ ಕೊಡ್ಬೇಕು. ದುಡ್ಡಿಂದ ಎಲ್ಲ ಸಿಗುತ್ತೆ ಅಂದ್ಕೊಂಡಿದ್ರೆ ಅದು ಸುಳ್ಳು. ದಿನಸಿ ಅಣ್ಣ ಹೇಳೋದು ನಿಜ ಕಣ್ರೋ. ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ಅಂತ ಪಟ್ಟಣಕ್ಕೆ ಬಂದಿದೀವಿ. ದುಡ್ಡಿಂದ ಹಸುವು ಹೋಗೋದಿಲ್ಲ ಅಂತ ದಿನಸಿ ಅಣ್ಣ ಮನಸ್ಸು ಮುಟ್ಟೋ ಹಾಗೆ ಹೇಳಿದಾನೆ. ನಾವು ನಮ್ ಊರ್ಗ್ ಹೋಗೋಣ, ಅಲ್ಲಿ ಅನ್ನ ಕೊಡೋ ಕೆಲ್ಸ ಮಾಡ್ತಾ ಅನ್ನದಾತರಾಗೋಣ. ಆರೇ ತಿಂಗಳಿಗೆ ಪಟ್ಟಣಕ್ಕೆ ಹೋದ. ಪಟ್ಟಣಕ್ಕೆ ಹೋದವನು 6 ತಿಂಗಳಿಗೆ ವಾಪಸ್ ಬಂದ್ಯಾ? ರೈತನ ಮಕ್ಕಳು ಎಲ್ಲೇ ಹೋದ್ರು ವಾಪಸ್ ಬರ್ಲೇಬೇಕು. ಹೂ ಕಣ್ಮಗ, ಇನ್ನೆಲ್ಲೂ ಹೋಗ್ಬೇಡ. ಭೂಮಿ ತಾಯಿ ನಮ್ನ ಜೋಪಾನವಾಗಿ ನೋಡ್ಕೊಂತಾಳೆ. ಹೌದಮ್ಮ, ಪಟ್ನ ಜೋರಾಗಿದ್ರು ಜೀವ ಇಲ್ಲ, ಅದನ್ನ ನಾನು ಅನುಭವಿಸಿದ್ದೀನಿ. ರೈತನ ಬೆಲೆ ಏನು ಅಂತ ನನಗೆ ಗೊತ್ತಾಗಿದೆ. ನಾನು ಅಪ್ಪನ ಜೊತೆ ರೈತ ಆಗೇ ಇರ್ತೀನಿ.